ಎಲ್ರಿಗೂ ನಮಸ್ಕಾರ. ಈ ಗ್ರೇಟ್ ಬ್ಯಾಂಗ್ಳೂರಲ್ಲಿ ಗ್ರೇಟ್ ಮಳೆಯಲ್ಲಿ ಎಲ್ಲ ಗ್ರೇಟ್ ಪರ್ಸನ್ಸ್ ಬಂದಿದ್ದೀರಾ, ಭಾಳ ಖುಷಿ ಆಯಿತು. ಅದು ನಮ್ಮ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾದವರು, ಪತ್ರಕರ್ತರು ಎಲ್ಲ. ನಾವು ಆ್ಯಕ್ಚುಲಿ ಮಳೆಯಿಂದಾಗಿ ಎಲ್ಲ ಏನೇನಾಗುತ್ತೋ ಅಂತ ಅಂದ್ಕೊಂಡಿದ್ವಿ ಡೌಟಲ್ಲಿ. ಬಟ್ ಒಂದು ಕಾಳಜಿ ವಹಿಸಿ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಬಂದಿದ್ದೀರಾ, ಧನ್ಯವಾದಗಳು. ಈ ಚಿತ್ರದಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೀನಿ. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು. ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೊತೀನಿ. ಅದು ಡೈರೆಕ್ಟರ್ ಹೇಳಬೇಕು, ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳ್ಕೊಟ್ಟಿದ್ದನ್ನು ಮಾಡೋವಂಥ ಕೆಲಸ ಅಷ್ಟೇ ನಮ್ಮದು. ಅದರಲ್ಲೂ ಒಂದು ಫೈಟ್ಸು ಕೂಡ ಎಲ್ಲ ಇತ್ತು. ಡಾಕ್ಟರ್ ಫೈಟು ಆ್ಯಕ್ಚುಲಿ ವಿಲನ್ ಒಬ್ಬರು ಬಾಲರಾಜವಾಡಿ ಅವರು, ಅವ್ರ ಜೊತೆ ಇರ್ತೀನಿ. ಅವ್ರಂಗೂ ಒಂದೆರಡು ಒದೇನೂ ಬಿತ್ತು ಮಾಡುವಾಗ, ಹೊಟ್ಟೆಗೆ ಹೊಡೆದಾಕ್ಬಿಟ್ರು. ಅಂದರೆ ಮಾಮೂಲು ಮಾಡೋಕ್ಕೋಗಿ ಮಿಸ್ ಆಗುತ್ತಲ್ಲ, ನಾನು ಸಿಂಕು ಆ ಥರ ಮಿಸ್ ಆಗಾಯಿತು. ಅಂದರೆ ನಾನು ಅದೇ ಇದೆ ಅಂತ ಪಾತ್ರ ಯಾವತ್ತೂ ಇದು ಮಾಡಲ್ಲ. ಪಾಲಿಗೆ ಬಂದಿದ್ದ ಪಂಚಾಮೃತ, ಕಾಯಕವೇ ಕೈಲಾಸ ಅಂದ್ಕೊಂಡು ಬಂದಿದ್ದ ಪಾತ್ರನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂದರೆ ಆವಾಗಿಂದನೂ ನಮ್ಮಪ್ಪ ಹೇಳ್ಕೊಟ್ಟಿದ್ದೋದೆ, ನಾನು ನಮ್ಮ ಮಕ್ಳಿಗೆ ಹೇಳ್ಕೊಡೋದೋದೆ, ಏನು ಬರ್ತೋ ಜೀವನದಲ್ಲಿ ಫ್ಲೋ ಜೊತೆ ಹೋಗ್ತಾ ಇರಿ ಅಂತ. ಅದೇ ರೀತಿ ಒಂದು ಫ್ಲೋ ಜೊತೆ ಹೋಗ್ತಾ ಇರೋದು ನಮ್ಮ ಕರ್ತವ್ಯ. ಅದೇ ರೀತಿ ಅನ್ನದಾತರಿಂದ ನನಗೆ ಒಂದೆರಡು ದಿನ ಅನ್ನ ಸಿಕ್ಕಿದೆ. ಯಾಕಂದರೆ ಅವ್ರು ಕೊಡೋ ಸಂಭಾವನೆ, ಯಾಕಂದರೆ ಅದು ಒಂದು ಪ್ಯೂರಿಟಿ ಇರುತ್ತೆ. ಯಾಕಂದರೆ ಒಬ್ಬ ರೈತ ಸಿನಿಮಾ ಮಾಡಿರುವಂಥವ್ರು, ಆ ಒಂದು ಪ್ಯೂರಿಟಿ ನಿಜವಾಗ್ಲೂ ಖುಷಿ ಕೊಡುವಂಥದ್ದು. ಟ್ರೈಲರ್ ನೋಡಿದ್ರೆ ಒಂದು ಕುತೂಹಲ ಇದೆ. ಯಾಕಂದರೆ ಕತೆ ಬಗ್ಗೆ ನನಗೆ ಪೂರ ಹೇಳಿಲ್ಲ, ಬಿಟ್ಕೊಟ್ಟು ಇಲ್ಲ ಡೈರೆಕ್ಟ್ರು. ಯಾಕಂದರೆ ಬಿಟ್ಕೊಡೋದು ಇಲ್ಲ, ಗೊತ್ತಲ್ವಾ ಬೇರೆ ಕೋ ಆರ್ಟಿಸ್ಟ್ಗಳ ಹತ್ರ, ಅದಲ್ಲೇ ಒಂದು ಸಸ್ಪೆನ್ಸ್ ಆಗಿರಲಿ ಅಂತ. ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹೊಸ ಟೀಮು. ಮೇಯ್ನಾಗಿ ನಮ್ಮ ಅನ್ನದಾತರಿಗೆ ಒಳ್ಳೇದಾಗಬೇಕು, ಅವ್ರಿಗೆ ಒಳ್ಳೇದಾಗಿ ಸಿನಿಮಾಯಿಂದ ಇನ್ನೊಂದಷ್ಟು ಗಳಿಸಿ, ಇನ್ನೂ ಒಂದಷ್ಟು ಜಮೀನು ತಗೊಳ್ಳಿ, ಇನ್ನೂ ಒಂದಷ್ಟು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಡೈರೆಕ್ಟ್ರು ಕೂಡ ಭಾಳ ಸಪೋರ್ಟಿಂಗ್ ಆಗಿದ್ದಾರೆ ಅವರ ಟೀಮ್ಗೆ, ಪ್ರತಿಯೊಬ್ಬರೂ ಕೂಡ. ಬಟ್ ಇನ್ನೂ ಒಂದಷ್ಟು ಜನ ಬರಬೇಕಿತ್ತು ಅಂತ ಹೇಳಿದ್ರು. ಇನ್ನೂ ಒಂದಷ್ಟು ಯಾರು ನಾವು ಆ್ಯಕ್ಟ್ ಮಾಡಿದ್ರಲ್ಲ, ಬಹುಶಃ ಅವರವರು ಕೆಲವು ಬ್ಯುಸಿ ಇದರಿಂದ ಬಂದಿಲ್ಲ. ಬಟ್ ಏನಿವೆ ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಟೀಮ್ಗೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಸಿನಿಮಾ ಆದಷ್ಟು ಬೇಗ ತೆರೆ ಕಾಣುತ್ತೆ. ಮುಂದಿನ ಯಾವತ್ತು ರಿಲೀಸು ಅಂತ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಆಮೇಲೆ ರಾಕೇಶ್ ಅವರು ಕೂಡ ಮಾಡಿದ್ದಾರೆ, ನೋಡಿದ್ದೀರ ನೀವು ಟ್ರೈಲರಲ್ಲಿ. ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಜವಾನ್ ಜೈ ಕಿಸಾನ್. ಎಲ್ರಿಗೂ ನಮಸ್ಕಾರ. ಈಗ ನೀವು ಟ್ರೈಲರ್ ನೋಡಿದ್ರಿ, ಆ ಟ್ರೈಲರ್ಲಿ ಸಸ್ಪೆನ್ಸ್ ಥ್ರಿಲ್ಲರೇ ಕಾಣ್ತಾ ಇದೆ. ಇದ್ರ ಮೂಲತಃ ಏನಂದರೆ ಅಥಣಿ ಅಂದರೆ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಡೆಯುವಂಥ ಘಟನೆಗಳು ಯಾವ ಥರ ನಡೆಯುತ್ತೆ ಅನ್ನೋದು. ಈಗ ಒಬ್ಬ ರೈತ ಯಾವ ಥರ ಕಷ್ಟಪಡ್ತಾನೆ, ಯಾವ ಥರ ಜೀವನ ಫೇಸ್ ಮಾಡ್ತಾನೆ, ಈ ಸಿನಿಮಾದ ಕಥೆ ಅದಾಗಿರುತ್ತೆ. ನಾವು ಕೆಲವೊಂದು ಸಲ ಎಲ್ಲ ಕಡೆಗೂ ಕೇಳ್ತೀವಿ, ಒಬ್ಬ ರೈತ ಯಾವ್ಯಾವ ಥರ ಕಷ್ಟಪಡ್ತಾನೆ, ಹಂಗೆ ಹಿಂಗೆಂತೆಲ್ಲ ಸುಮಾರು ಜನ ಮಾತಾಡ್ತಾರೆ. ಆದರೆ ರೈತನ ಕಷ್ಟ ಯಾರೂ ಕೇಳಲ್ಲ. ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತ ಎಲ್ಲ ಹೊಗಳುತ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ರೈತನಿಗೆ ಕಷ್ಟ ಬಂದಾಗ ಯಾವ ಸರ್ಕಾರ, ಯಾವ ಜನ ಕೂಡ ಮುಂದೆ ಬರಲ್ಲ. ಇಲ್ಲಿ ರೈತರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಯಾವುದೇ ಥರ ಸಿಗಲ್ಲ. ಅದರಿಂದ ಒಂದು ಟೈಟ್ಲ್ ಇಟ್ಕೊಂಡು ಅಥಣಿ ಅಂತ ಒಂದು ಗ್ರಾಮ ಅಲ್ಲಿ ಇಟ್ಕೊಂಡು ಮಾಡಿರೋಂಥ ಕತೆ. ಇದೊಂದು ರೈತರಿಗೋಸ್ಕರ ಮಾಡಿರೋಂಥ ಸಿನಿಮಾನೇ. ದಯವಿಟ್ಟು ಮುಂದಿನ ತಿಂಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಮಾಡಿದ್ದಾರೆ, ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳೆಲ್ಲ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಸರ್, ಸಿನಿಮಾ ನೋಡಿ ಸರ್, ಗೊತ್ತಾಗುತ್ತೆ. ಹೌದೌದು, ಸಿನಿಮಾದ ಎಲ್ಲ ಇದೆ ಸರ್. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಅದಕ್ಕೆ ಸರ್ ಸಿನಿಮಾ ಜನ ಥಿಯೇಟ್ರ್ ಬರಬೇಕು ಅಂತಲೇ ಮಾಡಿರೋದು ಸರ್. ಯಾರು ಜನ ಥಿಯೇಟ್ರ್ ಬರ್ತಾರೆ ಈ ನಡುವೆ? ಕನ್ನಡ ಸಿನಿಮಾನ ನೋಡ್ತಾ ಇಲ್ಲ ಸರ್. ಸರ್, ಈ ಸಿನಿಮಾದ ನೋಡಿದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತಿದೆ ರೈತರ ಸಿನಿಮಾನ ಅಲ್ಲಿ ಬೇರೆ ಸಿನಿಮಾದ ಆರ್ ಸಿನಿಮಾನ ಅಂತ.
ಸರ್ ಇದು ಸಸ್ಪೆನ್ಸ್ ಥ್ರಿಲ್ಲರು RR ಅಲ್ಲ, ಇದು ರೈತರ ಬಗ್ಗೆ, ಮೇನ್ ಸಿನಿಮಾ ರೈತರ ಬಗ್ಗೆ. ನಾವು ಟ್ರೈಲರ್ ಆಗಿ ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ, ಯಾಕೆಂದರೆ ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ಹೇಳಿದ ಉತ್ತರ ಸಿಗುತ್ತೆ ಸರ್. ಸರ್ ಇದೊಂದು 30 days ಶೂಟ್ ಮಾಡಿದೆ ಸರ್. 30 days 35 days ಆಗಿದೆ ಸರ್. 4 ಸಾಂಗ್ ಇದೆ, 4 ಫೈಟ್ ಇದೆ. ಲೊಕೇಶನ್ನು ತುಮಕೂರು, ಬೆಂಗಳೂರು, ರಾಮನಗರ, ಹೊನ್ನಾವರ ಈ ಕಡೆ ಎಲ್ಲ ಶೂಟ್ ಮಾಡಿದ್ದೀವಿ. ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ವರ್ಷ ಕಾಗೋಳ ಅಂತ. ಏನು ಸರ್? ಅತನಿ ಶೂಟಿಂಗ್ ಮಾಡಿಲ್ಲ ಸರ್, ಅತನಿ ಶೂಟಿಂಗ್ ಮಾಡಿಲ್ಲ. ನಾವು ಇಲ್ಲೇ ಎಲ್ಲ ಕಡೆ ಶೂಟ್ ಮಾಡಿದೆ, ಯಾಕೆಂದರೆ ಅತನಿ ಸಿಕ್ಕಾಬಿಟ್ಟೆ ದೂರ ಆಯಿತು ಸರ್, ಅದಕ್ಕೆ ಮಾಡೋಕ್ಕಾಗಿಲ್ಲ ಸರ್. ಅದು ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕೊಡಬೇಕು, ನಾವು ಶೂಟಿಂಗ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ರೆ. ಯಾಕೆಂದರೆ ನಾವು ಅಲ್ಲಿಗಂಟ ಹೋಗಿ ನಾವು ಮಾಡ್ತಿರೋದು ಒಂದೇನೋ ಸ್ಮಾಲ್ ನಮ್ಮ ರೈತರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸರ್. ನಾವು ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಅದಕ್ಕೆ ಇಲ್ಲೇ ಮುಗಿಸಿದ್ದೀವಿ ಸರ್. ಶೋಭರಾಜ್ ಸರ್ ಇದ್ದಾರೆ, ಭವ್ಯ ಮೇಡಮ್ ಇದ್ದಾರೆ, ಯತಿರಾಜ್ ಸರ್ ಇದ್ದಾರೆ, ಹನುಮಂತೇಗೌಡರು ಇದ್ದಾರೆ, ರಾಕೇಶ್ ಪೂಜಾರಿ ಇದ್ದಾರೆ, ಶಂಕರನಾಥ ಅಂಜನಪ್ಪ ಅವರಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸರ್. ಬಾಲರಾಜವಾಡ ಅವರಿದ್ದಾರೆ. ಇದರಲ್ಲಿ ಒಂದು ಕಾಮಿಡಿ, ಒಂದು ನನಗೆ ಮಾವನ ಕ್ಯಾರೆಕ್ಟರ್ ಮಾಡಿದ್ರಿ ಸಿನಿಮಾದಲ್ಲಿ, ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಶೋಭರಾಜ್ ಅವರು ಒಂದು ಕ್ರೈಮ್ ಆಫೀಸರ್ ಆಗಿ ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾಗೇಂದ್ರ ಅವರು ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲರೂ ಅವ್ರಿಗೆ ಪೊಲೀಸ್ ಕೊಡ್ತಾ ಇದ್ರು, ಒಂದು ಸಾರಿ ಬೇಡ ಇದು ಅದಿದ್ರೆ ನಾನು ಮಾಡಲ್ಲ, ಈಗ ನಿಮಗೆ ಫ್ರೀ ಆಗಿ ಬೇಕಾದ್ರೆ ಮಾಡ್ಕೊಡ್ತೀನಿ, ನನಗೆ ಬೇರೆ ಡಾಕ್ಟರ್ ಕ್ಯಾರೆಕ್ಟರ್ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಕೇಳ್ಪಡ್ಕೊಂಡಿರೋದಂಗಿದ್ರೆ ನೀವೇ ಕೊಟ್ಟಿರೋದಲ್ಲ. ಈಗ ಜ್ಞಾಪಕ ಬಂತು, ಹೇಳ್ತೀನಿ. ಆಕ್ಚುಲಿ ಯತಿರಾಜ್ ಅವರು ಹೇಳಿದ್ರು ಈ ತರ ಒಂದು ಪಾತ್ರ ಇದೆ, ಸಮರ್ಥ ಅಂತ ನಿರ್ದೇಶಕರು, ತುಮಕೂರಲ್ಲಿ ಶೂಟಿಂಗು ಅಂತ. ಖಂಡಿತ ಸರ್ ಬಂದು ಮಾಡ್ತೀನಿ ಅಂತ ಹೇಳಿದೆ. ನೀವೇನ್ ಮಾಡ್ತಾ ಇರೋದು? ನಾನು ಪೊಲೀಸು ಅಂದ್ರು. ಅವರು ಹಬ್ಬ ಸದ್ಯ ನನಗೆ ಪೊಲೀಸ್ ಇಲ್ವಲ್ಲ ಸರ್, ಯಾವ್ದು ಡಾಕ್ಟರ್ ಪಾತ್ರ ಅಂದ್ರು. ಸದ್ಯ ಬರ್ತೀನಿ ಸರ್ ಅಂದ್ರೆ ಆರಾಮಾಗಿ ಮಾಡಿದೆ ಸರ್. ಯತಿರಾಜ್ ಸರ್ ಆಕ್ಚುಲಿ ರೆಫರ್ ಮಾಡಿದ್ರು. ಈ ಟೈಮಲ್ಲಿ ನೆನೆಸ್ಕೊಬೇಕು, ಯಾಕಂದ್ರೆ ಯಾರು ನಮ್ಗೆ ನೆನೆಸಿ ರೆಫರ್ ಮಾಡ್ತಾರಲ್ಲ ಅವ್ರನ್ನ ಖಂಡಿತ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು. ಎಲ್ಲ ರೈತರಿಗೂ ಸಂಬಂಧಪಟ್ಟ ಮೇಡಮ್ ಅರ್ಥದಲ್ಲಿ ನಾವು ಸಿನಿಮಾದಲ್ಲಿ ಏನ್ ತೋರಿಸಿದಿನೋ ಅದು ಆ ಕಡೆ ಭಾಗ ಜಾಸ್ತಿ ನಡೀತಾ ಇದೆ. ರಿಯಾಲಿಟಿ ನಾವು ಸಿನಿಮಾದಲ್ಲಿ ತೋರಿಸಿದೀವಿ ಮೇಡಮ್, ಯಾಕೆಂದ್ರೆ ನಾವು ಪ್ಲಾನ್ ನಮ್ಗೆ ಟೈಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ. ನಾವು ಅಲ್ಲೇ ಜನ ಅಂತೇಳಿ ಫುಲ್ ಟೋಟಲಿ ಕರ್ನಾಟಕ ಜನಗಳಿಗೆ ರೈತರದ್ದು ಎಲ್ಲ ಕಡೆಗಿದ್ದಾರೆ ಮೇಡಮ್. ಮಂಡ್ಯದಾಗಿಲ್ವಾ ರೈತರು, ಮೈಸೂರಾಗಿಲ್ವಾ, ತುಮಕೂರಾಗಿಲ್ವಾ, ಎಲ್ಲ ಕಡೆಗೂ ರೈತರಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಯಾವ್ದು ರೈತರು ಅಂತ ಹೇಳ್ತಾ ಇಲ್ವಲ್ಲ. ಈ ಭಾಷೆ ಈ ಸಿನಿಮಾದಾಗ ಇಲ್ಲ ಮೇಡಮ್, ಎಲ್ಲ ಟೋಟಲಿ ಒಂದೇ ತರ ಇದೆ. ನಾನು ಬರೀ ಅತಣಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿ, ಯಾಕೆಂದ್ರೆ ಎಲ್ರಿಗೂ ಇಷ್ಟ ಆಗೋದು ಸಿನಿಮಾ, ಎಲ್ಲರ ಮಾತ್ರ ನೋಡೋದಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ. ಯಾಕೆಂದ್ರೆ ರೈತ ಅಂದ್ರೆ ಒಂದೇ ಮೇಡಮ್, ಒಂದೇ ತರನೇ ಬರೋದು, ಒಂದೇ ತರ ಅಕ್ಕಿ ಬೆಳೆಯೋದು, ಒಂದೇ ತರ ರಾಗಿ ಬೆಳೆಯೋದು. ರೈತ ಅಂದ್ರೆ ರೈತನೇ, ಬೇರೆ ಬೇರೆ ಏನಿರಲ್ವಲ್ಲ. ಇಲ್ಲ ಆ ತರ ಏನಿಲ್ಲ, ಇದ್ರಾಗೆಲ್ಲ ಒಂದು ನಾರ್ಮಲ್ ಕನ್ನಡ. ಇದು ಒಬ್ಬ ರೈತರು ಯಾವ ತರ ಕಷ್ಟಪಡ್ತಿರೋದು ಎಲ್ಲ ಕಡೆಗೂ ತುಂಬಾ ತೊಂದರೆಗಳಿದೆ, ಆದ್ರೆ ಆ ಭಾಗದಲ್ಲಿ ಜಾಸ್ತಿ ಇದೆ. ಆ ಮುಖಾಂತರ ಆ ಥಿಯೇಟರ್ನ ಚಾಯ್ಸ್ ಮಾಡಿದ್ದೀನಿ. ನಾಯಕನಾಗಿ ಡೈರೆಕ್ಷನ್ ಮಾಡಿದ್ದೀನಿ. ಇವ್ ನಮ್ಮ ಸಿನಿಮಾದ ನಮ್ಮ ಪ್ರೊಡ್ಯೂಸರ್ ಕೂಡ ಒಬ್ಬ ರೈತರು. ನಾನು ಅವ್ರಿಗೆ ಕತೆ ಹೇಳಿದಾಗ ರೈತರ ಬಗ್ಗೆ ಕತೆ ಇದೆ, ನಾನು ಮಾಡ್ತೀನಿ ಅಂತ ಅವ್ರು ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಧರಣಿ ಮಂಡಲ ಮಧ್ಯದೊಳಗೆ ಅಂದ್ರೆ ಈ ನಾವೊಂದು ಈ ಭೂಮಿಲಿ ಯಾವ್ಯಾವ ತರ ಕಷ್ಟಪಡ್ತಾ ಇದ್ದಾರೆ ರೈತರು ಭೂಮಿಗೋಸ್ಕರ, ಅದ್ರ ಬಗ್ಗೆ. ಏಕೆಂದ್ರೆ ಈಗ ನಾವು ಎಷ್ಟೋ ಕಡೆ ನೋಡಿದ್ದೀವಿ, ಉಳಿಯೋನೆ ಭೂಮಿ ಒಡೆಯ ಅಂತ ಕಾನ್ಸೆಪ್ಟ್ ಬಂದ್ಮೇಲೆ ಇಷ್ಟು ಜನಕ್ಕೆ ಅವರು ಸರ್ಕಾರ ಮಾಡ್ಕೊಟ್ಟಿರ್ಬೋದು, ಬಟ್ ಜನಗಳಿಗೆ ಅಲ್ಲಿರೋರೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದರಿಂದ ಜನ ತುಂಬ ತೊಂದರೆಯಲ್ಲಿದ್ದಾರೆ. ಅವ್ರಿಗೆ ಇನ್ನೂ ಅದು ಕ್ಲಾರಿಟಿ ಸಿಕ್ಕಿಲ್ಲ ಇಲ್ಲಿವರೆಗೂ. ಅವಾಗ ಹೇಳಿದ್ದಾರೆ ಉಳಿಯೋನೆ ಭೂಮಿ ಒಡೆಯ ಅಂತ, ಆದರೆ ಯಾರಿಗೂ ಇನ್ನೂ ಎಷ್ಟೋ ಜನಗಳಿಗೆ ಅವ್ರ ಜಮೀನುಗಳು ಅವ್ರಿಗೆ ಸಿಕ್ಕಿಲ್ಲ. ಆ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಇದೆ ಸರ್ ಸ್ವಲ್ಪ. ಇಲ್ಲ ಸರ್ಕಾರ ಅನ್ನೋದಕ್ಕಿಂತಲೇ ಇದು ಅವರು ಒಂದು ಯೋಜನೆ ಮಾಡಿದ್ರು, ಅದರಿಂದ ಜನಗಳಿಗೆ, ಅದರಿಂದ ಎಷ್ಟು ಜನಕ್ಕೆ ಒಂದು 100ರಲ್ಲಿ 50% ಮಾತ್ರ ಜನಗಳಿಗೆ ಅದು ಜಮೀನು ಸಿಕ್ಕಿದೆ, ಮಿಕ್ತರಿ ಸಿಕ್ಕಿಲ್ಲ. ಆದರೆ ನಾವು ಅಂದ್ಕೊಂಡಿದ್ವಿ ಅದು ಅವಾಗ ಮಾಡ್ಬಿಟ್ಟಿದ್ರೆ ಎಲ್ಲ ಜನಗಳು ಸಿಕ್ಬಿಟ್ಟಿದೆ, ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಎಷ್ಟೋ ಜನ ಈಗಲೂ ಒದ್ದಾಡ್ತಿದ್ದಾರೆ. ಎಕ್ಸಾಂಪಲ್ ನಾನು ಕೂಡ ಒದ್ದಾಡ್ತಾ ಇದ್ದೀನಿ ಸಿನಿಮಾದಲ್ಲಿ ನಮ್ಮ ಜಮೀನಿಗೋಸ್ಕರ ನಾನು ಕೂಡ ಒದ್ದಾಡ್ತಾ ಇದ್ದೀನಿ. ಯಾಕೆಂದರೆ ಅವಾಗ ಮಾಡಿರೋ ತಪ್ಪುಗಳು ನಮ್ಮಿಂದ ಸರಿ ಮಾಡ್ಕೊಳಕ್ಕಾಗಿಲ್ಲ. ಯಾವ್ದಾರ ಹೇಳ್ಬೇಕು, ನನಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನಮ್ಮದು ತುಮಕೂರು ದಾವಣದೋಸಳ್ಳಿ ಅಂತ, ನಮ್ಮದು 4 ಎಕರೆ ಇದೆ. ಇದೇ ರೀತಿ ಎಷ್ಟೋ ಜನಗಳಿಗೆ ಸಿಕ್ಕಾಪಟ್ಟೆ ತೊಂದರೆಗಳು ಆಗ್ತಾ ಇದೆ ಸರ್.
ಅದರಿಂದ ಒಂದು ಮಾಡಿರೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಕನ್ನಡ ಸಿನಿಮಾ ನೋಡ್ತಿರೋ ಜನ ಕಡಿಮೆ ಆಗಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ. ಬೇರೆ ಭಾಷೆನ ನೋಡೋದಕ್ಕಿಂತ ನಮ್ಮ ಕನ್ನಡದನ್ನ ಬೆಳೆಸಿದ್ರೆ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ರೈತ ಪರ ಕಾಳಜಿ ಹೊಂದಿರುವಂಥ ಒಂದು ಸಿನಿಮಾದ ಕತೆ ಚೆನ್ನಾಗಿರೋದ್ರಿಂದ, ನಾನೊಬ್ಬ ಸಣ್ಣ ರೈತ. ಇವ್ರು ಹೇಳಿದಾಗೆ ನಂದು ಜಮೀನು ಲಿಟಿಗೇಷನ್ ಇದೆ. ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದಾರೆ. ಆ ಅರ್ಜಿಯಲ್ಲಿ ಅಲ್ಪ ಸ್ವಲ್ಪ ನಮ್ಮ ಫ್ಯಾಮಿಲಿಗೂ ದಕ್ಕಿದೆ. ಇನ್ನೂ ಈಗಲೂ ಉಳುತ್ತಲೇ ಇದ್ದೀವಿ. ಇಷ್ಟು ವರ್ಷದಿಂದ ಹಕ್ಕುಪತ್ರ ಬಂದಿಲ್ಲ. ಅರ್ಜಿನೂ ಹಾಕಿದ್ದೀವಿ, ಎಲ್ಲ ಆಗಿದೆ. ಇದೇ ಥರ ನಮ್ಮ ಊರಲ್ಲೂ ನಮ್ಮ ಏರಿಯಾದಲ್ಲಿ ಅಂತಲೇ ದೊಡ್ಡಬಳ್ಳಾಪುರ ತಾಲೂಕು ಅಂದ್ರೆ ಸುಮಾರು ಸಾವಿರಾರು ಜನಕ್ಕೆ ಪೆಂಡಿಂಗ್ ಇದೆ. ಸಿನಿಮಾದ ಕತೆ ಬಂದು ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ ಅಂತೇಳಿ ನಾನು ಒಬ್ಬ ಸಣ್ಣ ರೈತನಾಗಿ ಇದಕ್ಕೆ ಬಂಡವಾಳ ಹೂಡಿಕೆ ಮಾಡಬೇಕು ಅನ್ನಿಸ್ತು. ಹೂಡಿಕೆ ಮಾಡಿದ್ದೀನಿ. ಜನರ ಪ್ರೋತ್ಸಾಹ ಹೇಗಿರುತ್ತೆ ಅಂತ ನಾನು ಕಾದು ನೋಡಬೇಕಾಗಿದೆ. ದಯವಿಟ್ಟು ಎಲ್ಲ ಕನ್ನಡಿಗರಿಗೂ ಹೇಳೋದಿಷ್ಟೇ, ಇದು ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ. ನೀವೇ ನೋಡಿ ಹೇಳಬೇಕು ಇದು ಹೇಗಿದೆ, ಏನು ಎತ್ತ ಕಾಳಜಿ ಹೊಂದಿದೆಯಾ ಇಲ್ವಾ. ನೀವು ಕಾಳಜಿ ಹೊಂದಿರೋ ಸಿನಿಮಾ ಅಂತ ಹೇಳಿ ಸುಳ್ಳು ಹೇಳ್ತಿದ್ದೀರಾ ಅಥವಾ ನಿಜವಾಗ್ಲೂ ಆ ಥರ ಸಿನಿಮಾ ಇದೆಯಾ ಅಂತ ನೀವೇ ನೋಡಿ ಹೇಳ್ಬೇಕು ನಮಗೆ. ಸರ್ ಬೇರೆ ಬಿಸ್ನೆಸ್ ಏನಿಲ್ಲ ಸರ್. ನಾನು ಒಂದು 8 ಹಸು ಇದ್ದು ಸ್ವಲ್ಪ ವ್ಯವಸಾಯ ಸಣ್ಣ ಪುಟ್ಟ ಮಾಡ್ತೀನಿ. ಇನ್ನು ಜಮೀನಿಂದ ಆಗಿರ್ಬೋದು, ಇನ್ನೊಂದು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತ ಏನಿಲ್ಲ ಸರ್. ಹೌದೌದು, ಇಲ್ಲ ಫೇಸ್ ಮಾಡಿದ್ದೀನಲ್ಲ ಸರ್. ತೆರಿಗೆ ಥರ ಪ್ರಯತ್ನ ಮಾಡಿದ್ದೀನಿ. ಈಗ ಟ್ರೈಲರು ಸರ್ ರೈತ ಪರ ಕಾಳಜಿ ಹೊಂದಿರೋಂಥ ಸಿನಿಮಾ ಕತೆ ಕೇಳಿದೆ. ರೈತರಿಗೆ ಇದರಿಂದ ಒಂದು ಮೆಸೇಜು ಇದೆ. ಪ್ರತಿಯೊಬ್ಬರು ಸರ್ CM ಕೂಡ ಕುಂತ್ಕೊಂಡು ನೋಡಿ ಇದನ್ನು ರೈಟ ರಾಂಗ್ ಅಂತ ಹೇಳ್ಬೋದು ಸರ್. ನಾನು ಸೈಡ್ ರೋಲ್ ಮಾಡಿದ್ದೀನಿ ಸರ್. ನನಗೇನು ಸಂಪೂರ್ಣ ಆಸಕ್ತಿ ಏನಿರಲಿಲ್ಲ. ಆದ್ರೂ ಸರ್ ರೈತ ಪರ ಕಾಳಜಿ ಹೊಂದಿರೋ ಸಿನಿಮಾಗೆ ಬಂಡವಾಳ ಹಾಕಿದ್ದೀರಾ, ಯಾವುದನ್ನ ಒಂದು ರೋಲ್ ಮಾಡಿ ಸರ್ ಅಂತ ಒತ್ತಾಯ ಮಾಡಿದ್ರು. ನಾನು ಆದ್ದರಿಂದ ಸೈಡ್ ರೋಲ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಮಳೆ ಇದ್ರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್ ಎಲ್ಲ ಹೇಳಿದಾಗೆ ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಸಂದೇಶ ಕೊಡುತ್ತೆ. ಪ್ಲೀಸ್ ಎಲ್ಲರೂ ಹೋಗಿ ನೋಡಿ, ಹಾರೈಸಿ. ಆ್ಯಂಡ್ ಹೊಸ ಟೀಮ್, ಹೊಸ ಪ್ರಯತ್ನ. ನನ್ನ ಒಂದು ಮೊದಲನೇ ಮೂವಿ ನೋಡಿ ಸಪೋರ್ಟ್ ಮಾಡಿ. ಹೀರೋಯಿನ್ ಸರ್, ಇದರಲ್ಲಿ ನಾನು 2 ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸರ್. 2 ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಅಂದರೆ ಒಂದು ಹೋರಾಟಗಾರ್ತಿಯಾಗಿನೇ ಮಾಡಿದ್ದೀನಿ ಸರ್. ರೈತರಿಗೆ ನ್ಯಾಯ ಕೊಡಿಸೋ ಒಂದು ರೋಲ್ ಇದೆ. ಸೀರಿಯಲ್ ಮಾಡಿದ್ದೀನಿ ಸರ್. ಮಾಡಿದ್ದೀನಿ. ಫಸ್ಟ್ ಫಿಲ್ಮ್ ಸರ್. ಹಾಗೂ ನಮ್ಮ ಸ್ನೇಹಿತರಿಗೆ ಎಲ್ಲ ಧನ್ಯವಾದಗಳು. ಮಳೆ ಇದ್ರೂ ಸಹ ನಮ್ಮ ಪ್ರೋಗ್ರಾಮ್ಗೆಲ್ಲ ಬಂದು ಶುಭ ಹಾರೈಸ್ತಾ ಇದ್ದೀರಾ. ಇಲ್ಲಿ ಅಥಣಿ ಅನ್ನೋ ಸಮರ್ಥ ಅವರು ನಿರ್ದೇಶನ ಮಾಡಿದ್ದಾರೆ. ನಾವು ಯಾವ ಸಿನಿಮಾ ಮಾಡಿರೋ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರ್ತಾರೆ. ನಾವು ಅವ್ರು ಯಾವ ಸಿನಿಮಾ ಮಾಡಿದ್ರು ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರ್ತೀವಿ. ಅವ್ರಿಗೆ ನಮ್ಮ ಸಪೋರ್ಟು, ನಮ್ಗೆ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಇದರಲ್ಲಿ ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡಿದ್ವಿ. ತುಂಬ ಚೆನ್ನಾಗೈತೆ ಕತೆ. ನಾವು ಇದಕ್ಕೆ ಸ್ಕ್ರಿಪ್ಟ್ ವರ್ಕಿಗೆಲ್ಲ ಇನ್ವಾಲ್ವ್ ಆಗಿದ್ದು, ಅದರಿಂದ ಸಾಂಗ್ಗಳು ಚೆನ್ನಾಗಿ ಬಂದಿದ್ದಾವೆ. ಈ ಅಥಣಿನ ಟೈಟ್ಲು ಒಂದು ಕಾಲ್ಪನಿಕ ಅಷ್ಟೇ, ಬಟ್ ಅಥಣಿಲೇ ನಡೀತೆ ಅಂತ ಅನ್ನೋ ಒಂದು ಕಲ್ಪನೆ ಇಲ್ಲ. ನಾವು ಒಂದು ಅಥಣಿ ಟೈಟ್ಲು ಚೆನ್ನಾಗಿದೆ ಅಂತೇಳಿ ಫಿಕ್ಸ್ ಮಾಡಿದ್ದೀವಿ. ಸಪೋರ್ಟಾಗಿ ನಿಂತ್ಕೊಂತೀವಿ ಸರ್. ಎಲ್ಲದಕ್ಕೂ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ನೋಡಿ ನಮ್ಮ ಪ್ರೊಡ್ಯೂಸರ್ನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ಶುಭ ಸಂಜೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ಕನ್ನಡ ಪರ ಹಿರಿಯ ಹೋರಾಟಗಾರರು, ದಲಿತ ಪರ ಹಿರಿಯ ಹೋರಾಟಗಾರರು, ಪ್ರಗತಿಪರ ರೈತರು, ಸುಮಾರು ಅನುಭವಿ ರಾಜಕಾರಣಿಗಳು, ಅನುಭವಿ ಸಾಹಿತಿಗಳು, ಅನುಭವಿ ಹೋರಾಟಗಾರರು ಎಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ. ನನ್ನ ಕಡೆಯಿಂದ ತಮಗೆಲ್ರಿಗೂ ಧನ್ಯವಾದಗಳು. ಈ ಸಿನಿಮಾದಲ್ಲಿ ನನ್ನ ಪಾತ್ರ
ಆ ಬಾಲರಾಜಮೌಳಿ ಸರ್ ಹತ್ರ ಒಂದು ಗನ್ಮ್ಯಾನ್ ಆಗಿ ನಿಂತ್ಕೊಂಡಿರೋದು, ಅಂದರೆ ಒಂದು ವಿಲನ್ ರೋಲು. ನನ್ನ ಪಾತ್ರಕ್ಕಿಂತ ಆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ನಾವು ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತೇಳಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಜನಿ ಸರ್ ಫೋನ್ ಮಾಡಿ ಹೇಳಿದ್ರು. ನಮಗೆ ನಾವು ಏನಾದರೂ ಒಂದು ಕಲಾ ಸೇವೆ ಮಾಡಬೇಕು ಅಂತೇಳಿ ತುಂಬ ಹಂಬಲಿಕೆ ಇತ್ತು. ಅವ್ರೊಂದು ಫೋನ್ ಮಾಡಿದಾಗ ಹೋದ್ವಿ, ಪಾತ್ರ ಮಾಡಿದ್ವಿ. ಅದರ ನಂತರ ಈ ಸಿನಿಮಾ ಸಂಪೂರ್ಣ ಆಗೋದಕ್ಕೆ ನಾವು ಸಹಕರಿಸಿದ್ವಿ. ಈಗ ತಾವೆಲ್ಲ ಕ್ವಶನ್ ಕೇಳಿದ್ರಿ, ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋದೇನು, ಹತಣಿ ಅಂತ ಯಾಕೆ ಇಟ್ಟಿದ್ದೀರಂತ. ದಯವಿಟ್ಟು ಯಾರು ತಪ್ಪು ತಿಳ್ಕೊಂಬೇಡಿ, ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತೀನಿ. ಧರಣಿ ಮಂಡಲ ಮಧ್ಯದೊಳಗೆ ಅಂತಂದ್ರೆ ಇಡೀ ಭೂಮಂಡಲದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ನಡೆಯುವಂತ ಒಂದು ನೈಜ ಘಟನೆ. ಅದು ಸಿನಿಮಾದವರು ಯಾವುದೋ ಕಾಲ್ಪನಿಕ ಮಾಡಲ್ಲ, ಎಲ್ಲೋ ನಡೆದಿರೋದು, ಎಲ್ಲೋ ಕೇಳಿರೋದು, ಯಾವುದೋ ಅನುಭವ, ಎಲ್ಲೋ ಓದಿರೋವಂಥದ್ದು, ಅದ್ರ ಬಗ್ಗೆನೇ ಸಿನಿಮಾ ಮಾಡ್ತಾರೆ. ಸಿನಿಮಾ ಬೇರೆ ಅಲ್ಲ, ನಿಜ ಜೀವನ ಬೇರೆ ಅಲ್ಲ ಸರ್. ಹಾಗಾಗಿ ಧರಣಿ ಮಂಡಲ ಮಧ್ಯ ಅಂತ ಇಟ್ಟಿರೋದು ಈ ಒಂದು ಬೇಸಿಕ್ಕಿಗೆ. ಎರಡನೇದು ಹತಣಿ. ಈ ಹತಣಿ ಅಂತಾನೆ ಇಡಬೇಕು ಅಂತಂದ್ರೆ ಹೆಸರು ತುಂಬಾ ಚೆನ್ನಾಗಿದೆ, ಇದುವರೆಗೂ ಯಾರು ಟೈಟ್ಲು ರಿಜಿಸ್ಟರ್ ಮಾಡಿಸಿಲ್ಲ. ಹತಣಿ ಅನ್ನೋದು ತಾಲೂಕು ವಿಜಯಪುರದ ಆ ಥರದ್ದು ಏನೂ ಅಲ್ಲ ಸರ್. ದಯವಿಟ್ಟು ಅದು ಒಂದು ಗ್ರಾಮ, ಕಾಲ್ಪನಿಕ ಗ್ರಾಮ. ಈಗ ಮಾಲ್ಗುಡಿ ಡೇಸ್ ಅಂತ ಮಾಡಿದ್ರು ದಿವಂಗತ ಶಂಕರ್ನಾಗ್ ಸರ್, ಆರ್ ಕೆ ನಾರಾಯಣ್ ಸರ್ ಅವರ ಒಂದು ಕಾದಂಬರಿ ಆಧಾರಿತ. ಹಾಗಾಗಿ ಮಾಲ್ಗುಡಿ ಡೇಸ್ ಎಲ್ಲೂ ಇಲ್ಲ ಸರ್. ಹಾಗಾಗಿ ಮಾಲ್ಗುಡಿ ಅಂದ್ರೆ ಮಲ್ಲೇಶ್ವರಮು ಬಸವನಗುಡಿ. ಹೌದೌದೌದು ಇರ್ಬೋದು ಮೇಡಮ್. ಹಾಗಾಗಿ ಹತಣಿ ಅನ್ನೋದು ಒಂದು ಕಾಲ್ಪನಿಕ ಗ್ರಾಮ. ಆ ಗ್ರಾಮದಲ್ಲಿ ನಡೀತಕ್ಕಂಥ ಕತೆ ನಮ್ಮ ಗ್ರಾಮದಲ್ಲೂ ನಡೀತಾ ಇದೆ. ಇಡೀ ಧರಣಿ ಮಂಡಲ ಮಧ್ಯದಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಪ್ರತಿ ಸೆಕೆಂಡು ಪ್ರತಿ ನಿಮಿಷನೂ ನಡೀತಾ ಇದೆ. ಇದನ್ನು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ. ಮತ್ತೆ ದಯವಿಟ್ಟು ಪತ್ರಿಕಾ ಮಿತ್ರರಲ್ಲಿ, ಮಾಧ್ಯಮ ಮಿತ್ರರಲ್ಲಿ ಮತ್ತು ಸೋಷಿಯಲ್ ನೆಟ್ವರ್ಕ್ ಎಲ್ಲ ಸ್ನೇಹಿತರಲ್ಲಿ ನಮ್ದೊಂದು ಸಣ್ಣ ಕಲಾವಿದನಾಗಿ ಒಂದು ಬೇಡಿಕೆ ಏನು ಅಂತಂದ್ರೆ, ಇವತ್ತು ಕನ್ನಡ ಸಿನಿಮಾಗಳು ಅತಿ ಹೆಚ್ಚು ಜನನ ತಲುಪೋದಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ತಾವೆಲ್ಲರೂ ಮನಸ್ಸು ಮಾಡಿದ್ರೆ ಒಂದು ಒಳ್ಳೆ ಕತೆ ಇದೆ, ಆ ಕತೆನ ಒಬ್ಬ ಒಳ್ಳೆ ಅನ್ನದಾತ ನಿರ್ಮಾಣ ಮಾಡಿದ್ದಾರೆ. ಅವ್ರ ಕಷ್ಟ ಸುಖ ಏನಾದರೂ ಇರಲಿ, ಅವರೊಂದು ಸೇಫ್ ಆದ್ರು ಅಂತಂದ್ರೆ ಮತ್ತೆ ಒಳ್ಳೊಳ್ಳೆ ಕತೆಗಳು, ಸಿನಿಮಾಗಳು ಬರ್ತವೆ. ಮತ್ತೆ ಕಲಾವಿದರು ಎಲ್ಲ ಮಾತಾಡೋರೆ. ಇದರಲ್ಲಿ ನಾನು ಮಾತಾಡೋದೇನು ಅಂತಿದ್ದಿಲ್ಲ, ನಾನು ಸಿನಿಮಾದಲ್ಲಿ ಒಂದು ಚಿಕ್ಕ ಪಾರ್ಟ್ ಕಲಾವಿದನಾಗಿ ಮಾಡಿದ್ದೀನಿ. ಕನ್ನಡ ಪ್ರೇಕ್ಷಕರು ಈ ಸಿನಿಮಾ ನೋಡಿ ಅಭಿಮಾನಿ ದೇವರುಗಳು ನಮ್ಮ ಸಿನಿಮಾ ಗೆಲ್ಸಿದ್ರೆ ಸಾಕು, ಅದನ್ನ ನಾವು ಬೇಡ್ಕೊಂತೀವಿ. ನಿಮ್ಮದು ಸಹಕಾರ ಇಂಪಾರ್ಟೆಂಟು. ನಿಮ್ಮ ಸಹಕಾರದಿಂದ ಈ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ನಾನು ಆಶಿಸ್ತೀನಿ. ಹೇಳೋಂಥದ್ದೇನಿಲ್ಲ, ಎಲ್ಲರೂ ಹೇಳಿರೋದೇ ನಾನು ಹೇಳಬೇಕಾಗ್ತದೆ. ನನಗೂ ಈ ಸಿನಿಮಾದಲ್ಲಿ ಸಣ್ಣ ಪಾತ್ರ ಕೊಟ್ಟಿದ್ದಾರೆ, ಇನ್ಸ್ಪೆಕ್ಟರ್ ರೋಲು. ಅದರಿಂದ ನಮಗೂ ತುಂಬ ಖುಷಿಯಾಗುತ್ತೆ. ಅದರಿಂದ ನಾವು ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೂ, ಪತ್ರಕರ್ತರಿಗೂ, ಇಲ್ಲಿ ಕುಂತಿರೋಂಥ ಎಲ್ಲ ಗಣ್ಯಾತಿಗಳಿಗೂ ಧನ್ಯವಾದ ತಿಳಿಸ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.